Social media is like a knife, I consider, sir. Use social media for betterment, but not using your children, the children influencer, mother influencer. Children cannot use certain kind of dress and dance. Children, you should not bring them up only because they give money or their source of income. We are causing their blockage in their future. ಸಾಮಾಜಿಕ ಜಾಲತಾಣಗಳ ವಿವಿಧ ವೇದಿಕೆಗಳಲ್ಲಿ ಚಿಕ್ಕ ಮಕ್ಕಳನ್ನ ಅನೇಕ ಚಟುವಟಿಕೆಗಳಿಗೆ ಬಳಸಿಕೊಳ್ತಾ ಇರುವುದಕ್ಕೆ ಕಡಿವಾಣ ಹಾಕಿ ಒಂದು ಸೂಕ್ತ ನಿಯಮ ರೂಪಿಸಬೇಕು ಅಂತ ರಾಜ್ಯಸಭೆಯಲ್ಲಿ ಸುಧಾಮೂರ್ತಿ ಅವರು ಆಗ್ರಹ ಮಾಡಿದ್ದಾರೆ. ಈ ವಿಚಾರವನ್ನ ಪ್ರಸ್ತಾಪಿಸಿದ ಸುಧಾಮೂರ್ತಿ ಅವರು, ಮಕ್ಕಳೇ ನಮ್ಮ ಭವಿಷ್ಯ, ಅವರನ್ನ ಉತ್ತಮ ಮೌಲ್ಯ ವಿವಿಧ ಚಟುವಟಿಕೆಗಳಿಂದ ಬೆಳೆಸಬೇಕಾಗತ್ತೆ. ಆದ್ರೆ ಹೆಚ್ಚಿನ ಪೋಷಕರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳನ್ನ ವಿವಿಧ ಭಾವ ಭಂಗಿಗಳು ಉಡುಪಿನಲ್ಲಿ ಪ್ರದರ್ಶನ ಮಾಡಿ 10,000 5 ಲಕ್ಷ ಫಾಲೋವರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇದು ನಿಜಕ್ಕೂ ವ್ಯಾವಹಾರಿಕ ಅನ್ಸುತ್ತೆ. ಅವರಿಗೆ ಇದು ಆರ್ಥಿಕವಾಗಿ ನೆರವಾಗಬಹುದು, ಆದರೆ ಮಕ್ಕಳ ಭವಿಷ್ಯ ಏನಾಗಬಹುದು ಅನ್ನೋದ್ರ ಬಗ್ಗೆ ಯೋಚನೆನೇ ಮಾಡಿರೋದಿಲ್ಲ. ಇದು ನಿಜಕ್ಕೂ ಕಳವಳಕರ ಅಂತ ಹೇಳಿದ್ರು. ಮಕ್ಕಳು ಪೋಷಕರಿಗೆ ಆದಾಯದ ಮೂಲ ಆಗಬಹುದು, ಆದರೆ ಮಾನಸಿಕ ಸ್ಥಿತಿಯ ಮೇಲೆ ದೀರ್ಘಕಾಲವಾಗಿ ಪರಿಣಾಮ ಉಂಟು ಮಾಡುತ್ತೆ. ಮಕ್ಕಳು ಮುಗ್ಧತೆಯನ್ನೇ ಕಳೆದುಕೊಳ್ತಾರೆ ಅಂತ ಹೇಳಿದ್ರು. ಮಕ್ಕಳು ನಿರ್ದಿಷ್ಟ ರೀತಿಯ ಉಡುಗೆ ಧರಿಸುವಂತಿಲ್ಲ, ಭಾವ ಭಂಗಿ ಪ್ರದರ್ಶಿಸುವಂತಿಲ್ಲ ಅನ್ನೋ ಒಂದಷ್ಟು ನಿಯಮಗಳನ್ನ ತರಬೇಕು. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳನ್ನ ಬೆಳೆಸೋ ರೀತಿ ಇದಲ್ಲ. ಈಗಾಗಲೇ ಸರ್ಕಾರ ಮಕ್ಕಳು ಜಾಹೀರಾತು ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಕಠಿಣ ನಿಯಮ ತಂದಿರೋ ರೀತಿಯಲ್ಲೇ ಸೋಷಿಯಲ್ ಮೀಡಿಯಾ ಬಳಕೆಯ ವಿಚಾರದಲ್ಲೂ ಕೂಡ ನಿಯಮ ತರಬೇಕು ಅಂತ ಆಗ್ರಹಿಸಿದ್ದಾರೆ. ನಿಜಕ್ಕೂ ಇದು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋ ವಿಚಾರ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದೇ ಹಾಗಾಗ್ಬಿಟ್ಟಿದೆ. ವಯಸ್ಸಿನ ಮಿತಿ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಒಂದಷ್ಟು ಲೈಕ್ಸ್ಗಾಗಿ, ಕಮೆಂಟ್ಸ್ಗಾಗಿ, ಪಾಪ್ಯುಲಾರಿಟಿಗಾಗಿ ಏನೇನೋ ಮಾಡ್ತಾ ಇರ್ತಾರೆ. ಆದ್ರೆ ಇದು ಮಕ್ಕಳ ಮಾನಸಿಕ ಸ್ಥಿತಿ ಮೇಲೆ ಒಂದ್ ರೀತಿ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಮುಂದಿನ ಅವರ ಮಾನಸಿಕ ಬೆಳವಣಿಗೆ ಮೇಲೂ ಕೂಡ ಒಂದಷ್ಟು ಎಫೆಕ್ಟ್ ಮಾಡುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ನಿಯಮಗಳನ್ನ ರೂಪಿಸಬೇಕು ಅಂತ ಇವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು ನಿಜಕ್ಕೂ ಮೆಚ್ಚಲೇಬೇಕಾಗಿರೋ ಸಂಗತಿ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕಟ್ಟುನಿಟ್ಟಿನ ನಿಯಮ ರೂಪಿಸೋದಕ್ಕೆ ಪ್ರಯತ್ನ ಪಡುತ್ತಾ, ಅದು ಜಾರಿಯಾಗುತ್ತಾ, ಕಾದು ನೋಡ್ಬೇಕು. And again, children, you should not bring them up only because they give money or their source of income. We are causing their blockage in their future. So I am requesting, social media is like a knife, I consider, sir. You can cut a fruit or you can kill a person. Use social media for betterment, but not using your children, the children influencer, mother influencer, and you can open it in social media. There are so many influencers without any regulation. I am requesting the government of India, and particularly in social media, to keep a regulation on this. For example, our government has done a fantastic work in regulating in the advertisement, children advertisement, children working or acting in film. All those things they have taken care, and there are strict laws implemented. Whereas when it comes to social media, it is not done, and this is going to cause a great problem in future for our children. And it should be told to their parents also, there should be a restriction, there should be a way to use. Certain methodologies should not be used. Children cannot use certain kind of dress and dance or certain kind of dress, for the advertisement, because this is not the way how we can bring up next generation of our children. Thank you very much, sir, giving me an opportunity to talk on this subject, regulating the chat.